ಇಲ್ಲ ಹಾಕ್ತೀನಿ ಬಿಡು. ಇಲ್ಲಿ ಹಾಕು, ಅಲ್ಲಿ ಕೊಡ್ಬೇಕು. ಹಾಂ ಇಲ್ಲಿ ಸೈಡಿಗೆ ಸೆಳ್ಕೊ ಹೋಗು. ಬಿಸಿ ಬಂದ್ಬಿಡು. ಎಲ್ಲರಿಗೂ 79ನೇ ಸ್ವಾತಂತ್ರ್ಯ ಶುಭಾಶಯಗಳು. ಥ್ಯಾಂಕ್ ಯು. ಹತ್ತು ತಗೊಂಡು ಬಿಡಿ ಮುಖಕ್ಕೆ ಮಂಗಳವಾರ ದಿನ ಬೀಳ್ತಾರೆ. ಕೈ ತಗ್ತದೆ ಸರ್, ದೊಡ್ಡದಾಗ್ತದೆ. ಗಾಳಿ ಇದೆ ಆಯ್ತಾ? ಬಿಡು ಹತ್ತಿಸ್ಬಿಡು. ಆಯ್ತಲ್ಲ, ಒಂದ್ಸಲಿ ಮಂಗಳಾರತಿ ಮಾಡ್ತೀವಲ್ಲ. ಹಚ್ಬಿಡು, ಅದು ಉರ್ದೋಲಿ ಮಾಡ್ಕೊಂಡು ಇತ್ತ ಕಡೆ ಹಂಗೆ ಅಲ್ಲಿಗೆ ಮಾಡ್ಬೇಕು. ಸಾಕು ನೋಡ್ರಿ, ಸರಿ ಒಂದು ಇದು ಮಾಡಿಬಿಡಿ ಸ್ವಲ್ಪ ಪ್ರಯತ್ನ. ದ್ರಾವಿಡ ಉತ್ಕಲ ಗಂಗಾ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗಾ ತವ ಶುಭ ನಾಮೇ ಜಾಗೆ ತವ ಶುಭ ಆಶಿಷ ಮಾಗೆ ಗಾಯೇ ತವ ಜಯ गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे भारत माता की जय। वंदे मातरम वंदे मातरम। ತಾವು ಸಕಾಲಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಭಾಳ ಚೆನ್ನಾಗಿ ನಡೆಸ್ಕೊಂಡಿದ್ದೀರಾ. ಆದ್ದರಿಂದ ನಮ್ಮ ಬ್ಯಾಂಕಿನ ಅಸೋಸಿಯೇಷನ್ ಪರವಾಗಿ ಹಾಗೂ ಎಲ್ಲರ ಪರವಾಗಿ ನಿಮಗೆ ನನ್ನ ಮಂಡಳಿಯನ್ನು ಅರ್ಪಿಸುತ್ತೇನೆ. ಈ ನಮ್ಮ 79ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ನಮ್ಮ ದೇಶಕ್ಕೆ ಹಾಗೂ ಸಮಸ್ತ ಪ್ರಜೆಗಳಿಗೂ ದೇವರು ಒಳ್ಳೆಯದು ಮಾಡಲಿ ಹಾಗೂ ಸುಖ ಶಾಂತಿ ನೆಲೆಸಿನಿಂದ ನಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಕೋರ್ಕೊಳ್ತಾ ಇದ್ದೀನಿ. ಸಂತೋಷದ ಸಂದರ್ಭ, ಸ್ವಾತಂತ್ರ್ಯ ದಿನಾಚರಣೆಯ ಪ್ರತಿಯೊಬ್ಬರಲ್ಲೂ ಒಂದು ರೋಮಾಂಚನ ಮೂಡಿಸುವಂತಹ ಒಂದು ಭಾವೈಕ್ಯ ದಿನ. ಐಕ್ಯತೆ, ಸಹೋದರತ್ವ, ಸಮಾನತೆ, ಭ್ರಾತೃತ್ವ ಈ ಎಲ್ಲ ಒಂದು ಆಶಯವನ್ನು ಇಟ್ಕೊಂಡು ಸಂವಿಧಾನದ ಒಂದು ಪರಿಚಯ ಪೀಠಿಕೆ ಏನಿದೆಯೋ ಹಾಗೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸತ್ಪ್ರಜೆಗಳು, ಭಾರತ ದೇಶದ ಪ್ರಜೆಗಳು ಎಲ್ಲರೂ ಸಮಾನತೆಯಿಂದ ಐಕ್ಯತೆಯಿಂದ ಉತ್ತಮ ರೀತಿಯಲ್ಲಿ ಒಬ್ರಿಗೊಬ್ಬರು ಪ್ರೀತಿಯಿಂದ ನಾವು ಒಂದು ಸಹೋದರತ್ವದ ಮೂಲಕ ಜೀವನ ಮಾಡತಕ್ಕಂಥ ಒಂದು ಸೌಭಾಗ್ಯವನ್ನು ಅನೇಕ ಮಹಾನುಭಾವರು ಹೋರಾಟದ ಮೂಲಕ, ತ್ಯಾಗ ಬಲಿದಾನದ ಮೂಲಕ ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಇದನ್ನು ನಾವು ಈ ದಿನವನ್ನು ಸ್ಮರಿಸಿಕೊಂಡು ಈ ಸಂದರ್ಭದಲ್ಲಿ ದೇಶದ ಒಂದು ಏನು ದೇಶ ಪ್ರೇಮವನ್ನು ವ್ಯಕ್ತಪಡಿಸ್ತಕ್ಕಂತಹ ಇದು ನಮ್ಮ ನಡವಳಿಕೆಯಲ್ಲಿ, ಆಮೇಲೆ ನಮ್ಮ ಸಂವಿಧಾನದ ಅನುಸಾರ ನಮ್ಮ ಹಕ್ಕುಗಳು ಹೇಗೆ ಇದೆಯೋ ಹಾಗೆ ಕರ್ತವ್ಯಗಳು ಕೂಡ ಇರ್ತವೆ. ಅದು ಎಲ್ರಿಗೂ ತಿಳಿದಂಥ ವಿಷಯ. ಪ್ರಜ್ಞಾವಂತಿಕೆಯಿಂದ ನೆರೆಹೊರೆಯವರೊಂದಿಗೆ ಮತ್ತು ನಮ್ಮ ಸಮಾಜದ ಕಡೆಗೆ ಒಳಿತನ್ನು ಬಯಸುತ್ತಾ ಒಳ್ಳೆಯದನ್ನೇ ಮಾಡುತ್ತಾ ನಾವು ಜೀವನ ಮಾಡಲಿಕ್ಕೆ ಪ್ರಯತ್ನಿಸೋಣ. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಈ ರೀತಿ ಸೇರಿ ಈ ಒಂದು ಸಂತೋಷದ ಸಮಾರಂಭವನ್ನು ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ಇತರೆ ನಮ್ಮ ಸ್ನೇಹಿತರನ್ನು ಮಾತಾಡಲಿಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ಶುಭೋದಯ. ಹಾಗೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕೂಡ.
ನಾವು ಪ್ರತಿ ವರ್ಷ ಆಚರಿಸುವಂತೆ SBM ಕಾಲೋನಿ ವೆಲ್ಫೇರ್ ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಆಯೋಜಿಸಿದಂತಹ ಈ ಕಾರ್ಯಕ್ರಮ ಬಹುಶಃ ಸಂಖ್ಯೆಯಲ್ಲಿ ಕಳೆದ ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಿದೆ ಈ ವರ್ಷ. ಅದೊಂದು ಒಳ್ಳೆಯ ಬೆಳವಣಿಗೆ, ಶ್ಲಾಘನೀಯ. ಇನ್ನೂ ಕೂಡ ಹೆಚ್ಚಿಗೆ ಆಗಬೇಕು ಅಂತ ಹೇಳುವಂಥ ಆಸೆ ನಾವು ಇಟ್ಕೊಳ್ಳೋಣ. ಅಂದರೆ ಅದರ ಧ್ವಜಕ್ಕೆ ಗೌರವವನ್ನು ಅರ್ಪಿಸುತ್ತಾ ಜನಗಣಮನ ಈಗ ಹಾಡಿದ್ದೀವಿ. ಹಾಗೆ ಒಂದೇ ಮಾತರಂ ಕೂಡ ಹೇಳುತ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರೋದನ್ನು ಸ್ಮರಿಸುತ್ತಾ ಇನ್ನೂ ಒಗ್ಗಟ್ಟಾಗಿರೋಣ ಅಂತ ಹೇಳ್ತಾ ತಿಳಿಸುತ್ತಾ ಮತ್ತೊಮ್ಮೆ ಶುಭಾಶಯ ಕೋರ್ತಾ ನನ್ನ ಒಂದೆರಡು ಮಾತುಗಳನ್ನು ಹೇಳಿದ್ದೇನೆ. ಶ್ರೀನಿವಾಸ ಕೋಟೆ ಅಂತ ಇದು 79ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. 1930 ಇಸ್ವಿನಲ್ಲೇ ಅಸಹಕಾರ ಚಳವಳಿಯ ಮುಖಾಂತರ ನಮ್ಮ ಗಾಂಧೀಜಿ ಮತ್ತು ಅವರ ಅನುಯಾಯಿಗಳು ಈ ಸ್ವತಂತ್ರ ನಮಗೆ ಅಧಿಕಾರವನ್ನು ಕೊಡಿ ಅಂತ ಒಂದು ಚಳವಳಿನ ಶುರು ಮಾಡಿದರು. ಆದರೆ ಅದ್ರ ಬಗ್ಗೆ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ. 1939 ಇಸ್ವಿನಲ್ಲಿ ಎರಡನೇ ಮಹಾಯುದ್ಧ ಶುರುವಾದಾಗ ನಮ್ಮ ಭಾರತೀಯ ಸೈನಿಕರನ್ನು ಎರಡನೇ ಮಹಾಯುದ್ಧ ತಗೋಬೇಕನ್ನೋದ ಗಾಂಧೀಜಿಯವರು ಒಂದು ಕಂಡೀಷನ್ ಇರ್ತಾರೆ. ತದನಂತರ ಮಹಾಯುದ್ಧ ಮುಗಿದ್ಮೇಲೆ ನಮಗೆ ಸ್ವತಂತ್ರ ಕೊಡಬೇಕಂತ ಅವರು ಭಾಗಶಃ ಒಪ್ಕೊಳ್ತಾರೆ. ಆದ ನಂತರ ಈಗ ನಮ್ಮ ದೇಶದಾದ್ಯಂತ ಈ ಆಚರಣೆಯನ್ನು ರಾಜಕೀಯ ಮತ್ತು ಸಾಂಸ್ಕೃತಿಕವಾಗಿ ನಾವು ಒಂದೇ ಇರಬೇಕು. ನಾವು ಅದನ್ನು ಮಾಡ್ಕೊಂಡು ಬರ್ತಾಯಿದ್ವಿ. ಇವತ್ತು ನಾವು ಅದನ್ನು ಮಾಡ್ತಾಯಿದ್ವಿ. ನಮಗೆ मेरे वतन के लोगों तुम खूब लगा लो नारा, ये शुभ दिन है हम सबका, लहरा लो तिरंगा प्यारा। जय हिंद की सेना, जय हिंद की सेना, जय हिंद, जय हिंद, जय हिंद, जय हिंद। ಹಿರಿಯರೇ ಹಾಗೂ ಜರ್ನಲಿಸ್ಟರೇ, ಇವತ್ತಿನ ಶುಭ ಮುಹೂರ್ತದಲ್ಲಿ ಧ್ವಜಾರೋಹಣ ಆಗಿದೆ. ಹಾಗೂ ನಮ್ಮ ಹಿರಿಯವರಾದ ಶ್ರೀಯುತ ಸೂರ್ಯನಾರಾಯಣವರು ನಮ್ಮನ್ನು ಉದ್ದೇಶಿಸಿ ಸ್ವಾತಂತ್ರ್ಯೋತ್ಸವದ ಬಗ್ಗೆ ಎಲ್ಲ ಸದಸ್ಯವಾಗಿ ವಿವರಣೆ ಹಾಗೂ ಯುವ ಪೀಳಿಗೆಯವರು ಸಹ ಮುಂದಕ್ಕೆ ಹೋಗಿ 1930ನೇ ಇಸ್ವಿಯಿಂದ ಹಿಡಿದು 1947ನೇ ಇಸ್ವಿ ತನಕ ಏನೇನು ಘಟನಾವಳಿಗಳು ನಡೆದಿದೆ ಅದ್ರ ಬಗ್ಗೆ ಕೂಲಂಕುಷವಾಗಿ ನಮಗೆ ಮನವರಿಕೆ ಮಾಡಿ ಅವ್ರದೇ ಸ್ಟೈಲಲ್ಲಿ ಹೇಳಿಕೊಟ್ಟಿದ್ದಾರೆ. ಅದಾದಮೇಲೆ ನವಿಲೂರು ಸರ್ ಅವರು ಒಂದು ಒಳ್ಳೆಯ ದೇಶಭಕ್ತಿ ಗೀತೆಯನ್ನು ಹಾಡಿದ್ದಾರೆ. ನಮ್ಮೆಲ್ಲರಿಗೂ ಒಳ್ಳೆ ಮನಸ್ಸು ಭಾಳ ಖುಷಿಯಾಗಿದೆ. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗಲಿಕ್ಕೆ ಇಷ್ಟ ಇಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯ ಎಲ್ಲರಿಗೂ ಗೊತ್ತಿದೆ. ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ಒಂದು ಶುಭಾಶಯಗಳನ್ನು ಕೊಡ್ತೇನೆ. ಹಾಗೂ ಇವತ್ತು ಗೋಕುಲಾಷ್ಟಮಿ ನಮ್ಮೆಲ್ಲರಿಗೂ ಒಳ್ಳೆಯ ಪವಿತ್ರವಾದ ಹಬ್ಬ. ಅದರ ಸಂಬಂಧ ನಾನು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡುತ್ತೇನೆ. ಹಾಗೂ ಈ ಸಂದರ್ಭದಲ್ಲಿ ನಮ್ಮ ಸಹೋದ್ಯೋಗಿಯಾದ ಶ್ರೀಯುತ ಟಿ.ಸಿ. ರಾಮು ಅವರು ತಮ್ಮ ವೃತ್ತಿ ಜೀವನದಲ್ಲಿ ಒಳ್ಳೆಯ ಯಶಸ್ಸಿನಲ್ಲಿ ಕಾರ್ಯನಿರ್ವಹಿಸಿ ನಿಷ್ಫಲಮಾಂಸವಾಗಿ ಒಳ್ಳೆಯ ಸೇವೆಯನ್ನು ಮಾಡಿ ಅವರು ಪೂರ್ತಿ 60 ವರ್ಷ ಸರ್ವಿಸ್ ಅಂದರೆ 60ನೇ ವಯಸ್ಸಿನಿಂದ ಅವರು ನಿವೃತ್ತಿಯಾಗಿದ್ದಾರೆ. ಆ ಸಂಬಂಧ ನಾವೆಲ್ಲರೂ ಸೇರಿ ಅವರಿಗೆ ಒಂದು ಗೌರವವನ್ನು ಮಾಡಬೇಕಂತ ನಾನು ಆಶಿಸ್ತಿದ್ದೇನೆ. ಹಾಗೂ ಅಧ್ಯಕ್ಷರ ಅನುಮತಿಯಿಂದ ಅದನ್ನು ನೆರವೇರಿಸೋಣ ಅಂತ ನಾನು ಕೇಳ್ಕೊಳ್ತಿದ್ದೇನೆ. ತಮ್ಮೆಲ್ಲರಿಗೂ
ಫೋಟೋ ರಿಟೈರ್ಮೆಂಟ್ ಫೆಲಿಸಿಟೇಷನ್ ನನಗೆ ನೆನಪಿದೆ, ಬೆಂಗಳೂರು ಶಾಖೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದು ನೆನಪಿದೆ. ನಂತರ ಅವರು ಏರ್ಪೋರ್ಟ್ ಶಾಖೆಗೆ ಹೋಗಿ ಅಲ್ಲೆಲ್ಲ ಒಬ್ಬ ಕ್ರಿಯಾಶೀಲ ನೌಕರನಾಗಿ ಮೈಸೂರು ಬ್ಯಾಂಕಲ್ಲಿ ಅವರ ದುಡಿಮೆ ಗಮನಿಸಿದ್ದೇವೆ. ನಂತರ ಎಲ್ಲರೊಡನೆ ಒಳ್ಳೆಯ ಒಂದು ಸಹಕಾರ ನೀಡುವಂಥದ್ದು, ಆಮೇಲೆ ವಿಧೇಯತೆಯಿಂದ ನಡ್ಕೊಳ್ತಕ್ಕಂಥದ್ದು. ಹಿರಿಯರು ಬ್ಯಾಂಕಲ್ಲಿ ಬಹಳ ಗೌರವದಿಂದ ನಡ್ಕೊಂಡಂಥ ವ್ಯಕ್ತಿ. ಅದನ್ನು ಗುರುತಿಸಿ ಈವನ್ ನಮ್ಮ ನೌಕರ ಸಂಘದ ಪದಾಧಿಕಾರಿಗಳು ಕೂಡ ಇವ್ರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅಂತ ಹೇಳಿ ನೆರವು ನೀಡಿ ಕಡೆಗೆ ಅವರು ಪದೋನ್ನತಿ ಕೂಡ ಸೇವಾ ಪದೋನ್ನತಿ ಪಡ್ಕೊಂಡು ನಗದುಗಾರರಾಗಿ ಬ್ಯಾಂಕಲ್ಲಿ ಭಾಳ ಒಳ್ಳೆಯ ಹೆಸರನ್ನು ಪಡ್ಕೊಂಡ್ರು. ಇವರಿಗೆ ನಿವೃತ್ತಿ ಜೀವನ ಸುಖಕರವಾಗಿರಲಿ, ಇವರ ಕುಟುಂಬಕ್ಕೆ ಒಳ್ಳೆಯದಾಗಲಿ, ಮತ್ತು ನಮ್ಮ ಸಂಘದ ಚಟುವಟಿಕೆಗಳಲ್ಲಿ ಈಗ ನಿವೃತ್ತಿ ಆದಮೇಲೆ ಸ್ವಲ್ಪ ಬಿಡುವಿದೆ, ಹೆಚ್ಚಿಗೆ ತೊಡಗಿಸ್ಕೊಂಡು ಸಹಾಯ ಮಾಡಲಿ ಅಂತೇಳಿ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಶುಭವಾಗಲಿ. ಈ ಕಾರ್ಯಕ್ರಮ ಆದಮೇಲೆ ಎಲ್ಲರೂ ಲಘು ಉಪಹಾರವನ್ನು ತಯಾರಿಸಿದ್ದೇವೆ. ಎಲ್ಲರೂ ಸ್ವೀಕಾರ ಮಾಡಿಕೊಂಡು ಬನ್ನಿ 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 ಸರ್, ಬನ್ನಿ ಸರ್ ಬನ್ನಿ. ಒಳ್ಳೆ ಬನ್ನಿ ದಯವಿಟ್ಟು ಎಲ್ಲಪ್ಪ ಬನ್ನಿ ಸರ್. ಶ್ರೀನಿವಾಸ ಮೂರ್ತಿಗಳೇ ನೀನು ತಗೊಳ್ಳಮ್ಮ. ಒಂದಿನ ಬಯಟ ಮಾತಾಡಿ ನೀವು ಜೊತೆಲಿ ಇರ್ತೀರಲ್ಲ ಸಿರಡ. ಸರ್ ಸುನಿ ಸರ್ ಬನ್ನಿ. ಎರಡು ರೌಂಡ್ ಎಲ್ಲ ರೌಂಡ್ ಸರ್. ರಘು ಬಂದ ಅಂಕಲ್ ಬಂದೆ ಬರ್ತಾ